ನೋಡಿ, ಈಗ ಡಿ ಕೆ ಶಿವಕುಮಾರ್ಗೆ ಅದು ಕೊನೆಯ ಅವಕಾಶ. ಇನ್ನು ಮುಂದೆ ಕರ್ನಾಟಕದ ಕಾಂಗ್ರೆಸ್ಸೇ ಬರೋದಿಲ್ಲ, ಸಾಕಾಗೈತಿ. ಯಾವಾಗಾರ ಇಲೆಕ್ಷನ್ ಬರ್ತದೆ, ಜನ ಅಲ್ಲಕತ್ತಾರ. ಆ ಟೈಮ್ನಾಗ ಇವರು ಏನಾರು ಮಾಡಿ ನಾನೇ ಈಗ ಆಗಬೇಕು ಆಗ್ಲಿಕ್ಕಂದ್ರೆ ಮುಂದೆ ಎಂದು ಭವಿಷ್ಯದಲ್ಲಿ ಆಯ್ತು. ಪಾಪ ಡಿ ಕೆ ಶಿವಕುಮಾರ್ ಓಡಾಡ್ತಾ ಇದ್ದಾರೆ. ಆ ಸಿದ್ದರಾಮಯ್ಯನ ಅವರು ಬಿಡೋದು ಅಷ್ಟೇನು ಈಜಿ ಇಲ್ಲ. ಸಿದ್ದರಾಮಯ್ಯನೂ ಭಾಳ ಗಟ್ಟಿದ್ದಾರೆ. ಸಿದ್ದರಾಮಯ್ಯಂದ ಸಾಕಷ್ಟು ಶಾಸಕರಿದ್ದಾರೆ. ಅದಕ್ಕೆ ಈ ಜಗಳ ಎಲ್ಲಿಗೆ ಬರ್ತದಂದ್ರೆ, ಬಹುಶಃ ನನಗೆ ಅನ್ನಿಸ್ತದೆ ಆದಷ್ಟು ಜಲ್ದಿ ವಿಧಾನಸಭೆ ವಿಸರ್ಜನೆ ಆದರೂ ಆಶ್ಚರ್ಯ ಇಲ್ಲ. ಆ ರೀತಿ ಒಂದು ವಾತಾವರಣ ಇದೆ. ಅವರಿಗೆ ಡೂ ಆರ್ ಡೈ ಇದೆ. ಯಾರಿಗೆ? ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯ ಅವ್ರಿಗೆ ಏನೈತೆ, ಇನ್ನು ಮುಂದೆ ಅಂದು ಮುಖ್ಯಮಂತ್ರಿ ಅಂತೂ ನಾ ಆಗೋದಿಲ್ಲ, ಹೆಂಗಾದ್ರೂ ಮನೆಗೆ ಹೋಗ್ತೀನಿ, ನನ್ನ ಮಗ ಅಂತೂ ಅಷ್ಟು ಯೋಗ್ಯ ಇಲ್ಲ. ಅವನು ವಸೂಲಿ ಕಂಪ್ನಿ. ವಿಜೇಂದ್ರ ಹೆಂಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ, ಈ ಸಿದ್ದರಾಮಯ್ಯನ ಮಗ ಅವನು ಬರೀ ವಸೂಲಿನೇ. ಸೇಮ್ ವಿಜೇಂದ್ರ ಕಡೆನೇ ಟ್ರೈನಿಂಗ್ ತೊಗೋತಂತ ರಾತ್ರಿ ಹೆಂಗೆ ತೊಗೋಬೇಕು, ಹೆಂಗೆ ಡೂಪ್ಲಿಕೇಟ್ ಸಹಿ ಮಾಡಬೇಕು ಅಂತೇಳಿ ಎಲ್ಲ ಈ ಟ್ರೈನಿಂಗ್ ಕೂಡ ಮಾಸ್ಟರ್ ನಮ್ಮವನೇ. ಅದಕ್ಕೆ ಸಿದ್ದರಾಮಯ್ಯ ಬಿಡೋದಿಲ್ಲ, ಡಿ ಕೆ ಶಿವಕುಮಾರ್ ಆಗೋದಿಲ್ಲ. ಮುಂದಿನ ಹಾದಿಯನ್ನು ವಿಧಾನಸಭೆ ವಿಸರ್ಜನೆ ಹಾಗೇ ಆಗ್ತದೆ. ಮತ್ತು ಒಳ್ಳೆಯ ಸರ್ಕಾರ ಬರ್ತದೆ. ಈಗೇನು ಇಂಥವೆಲ್ಲ ನಡೆದವ ಅಲ್ಲಿ ರಾಜ್ಯದಾಗ ಭೂ ಕಬಳಿಕೆ, ಹಿಂದೂ ದೇವಸ್ಥಾನಗಳಿಗೆ ಕಲ್ಲು ನೋಡ್ರಿ, ನಿನ್ನೆ ಒಂದು ಮೂರ್ತಿ ಭಗ್ನ ಮಾಡ್ಯಾರ. ಇವಕ್ಕೆಲ್ಲಕ್ಕೂ ಶಾಶ್ವತ ಪರಿಹಾರ ಅಂದ್ರೆ ನಮ್ಮ JCB ಒಂದೇ. ಮುಂದೆ 28 ಗೌಡ ಸರ್ಕಾರ ಯಾರು ಸರ್ಕಾರ ನೋಡಂತ, BJP ಸರ್ಕಾರ ಬರ್ತಿತ್ತು, ಯತ್ನಾಳಗೌಡನ ಸರ್ಕಾರ ಬರ್ತಿತ್ತು, JCB ಸರ್ಕಾರ ಬರ್ತದೆ. ಒಟ್ಟು ಅಂತ ನಮ್ಮದು ಗಟ್ಟಿ ಐತಿ. ಕರ್ನಾಟಕ ಮುಖ್ಯಮಂತ್ರಿ ಆಗೋದು ಗಟ್ಟಿ ಐತಿ. ನಿಮ್ಮೆಲ್ಲ TV ಚಾನಲ್ದವ್ರ ಮುಂದೆ ಪ್ರಮಾಣ ಸ್ವೀಕಾರ ಮಾಡೋದು ಗಟ್ಟಿ ಐತಿ. ನವೆಂಬರ್ಗೆ ನವೆಂಬರ್ ಆಗಲ್ಲ. ಏನು ಪಾರ್ಟಿ ಆಂತರಿಕ ಏನೈತಿ ಗೊತ್ತಿಲ್ಲ. ನವೆಂಬರ್ನಾಗ ಬದಲಾಗ್ತಾರೋ ಏನು, ಸೂರ್ಯಚಂದ್ರ ಅವ್ರಿಗೆ ಅವರೇ ಇರ್ತಾರೋ ನಮ್ಗೆ ಗೊತ್ತಿಲ್ಲ. ಹೆಚ್ಚಿನ ಮಾಹಿತಿ ಏನಾದ್ರು ಏನಿಲ್ಲ ನೋಡ್ರಿ, ಅದು ಎಲ್ಲರಿಗೂ ಗುರ್ತಾಗ್ಬಿಟ್ಟೈತಿ. ನೀವು ವಿಧಾನಸಭಾದಾಗೆ ಮಾತಾಡಲಿಲ್ಲ ಅಂದ್ರೆ, ರಾಜ್ಯಪಾಲರ ರಾಮ್ಜಿ ಬಗ್ಗೆ ಅಲ್ಲಿ ಏನೂ ಮಾತಾಡಲೇ ಇಲ್ಲ. ನೀವು ಆ ರೆಕಾರ್ಡ್ ತರಿಸಿ ನೋಡ್ರಿ. ನೀವು ಒಬ್ಬ ರಾಜ್ಯಾಧ್ಯಕ್ಷಾಗಿ ರಾಮ್ಜಿಯನ್ನು ಸಮರ್ಥನೆ ಮಾಡ್ಕೋಬೇಕು. ನಾ ಮಾಡ್ಕೊಂಡೆ. ನಾನೇನು BJP ಹೊರಗೆ ಹಾಕೊಂಡು ನಾನು ಮೋದಿಯವರಿಗೆ ಧನ್ಯವಾದ ಹೇಳಿದೆ. ಅದರಲ್ಲಿರುವಂಥ ಒಳ್ಳೆಯ ಅಂಶಗಳನ್ನು ಹೇಳಿದೆ. ಅದನ್ನು ಹೇಳೇ ಇಲ್ಲ. ಮೋದಿಯವ್ರು ಹಂಗೆ ಮಾಡ್ಯಾರ, ಹಿಂಗೆ ಮಾಡ್ಯಾರ, ಅದು ಎಲ್ಲರಿಗೂ ಗುರ್ತೈತಿ ಮೋದಿಯವ್ರು ಏನು ಮಾಡ್ಯಾರ ದೇಶಕ್ಕೂ. ಅದಕ್ಕೆ ಯಾವುದೇ ಕ್ಷೇತ್ರದಲ್ಲಿ ಅವರು ಸಕ್ಸಸ್ ಆಗಿಲ್ಲ. ಅವ್ರಿಗೆ ಒಂದೇ ಪರಿಹಾರ, ಸ್ವಂತ ಮನಸ್ಸಿನಿಂದ ರಾಜೀನಾಮೆ ಕೊಡೋದು.